ನಮಸ್ಕಾರ ವೀಕ್ಷಕರೇ, ನಟಿ ಪವಿತ್ರಾ ಜಯರಾಮ್ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಈ ಹಿಂದೆ ಹೇಳಲಾಗಿತ್ತು. ಆನಂತರದಲ್ಲಿ ಕಾರು ಅಪಘಾತದಲ್ಲಿ ಅವರಿಗೆ ಗಾಯವಾಗಿಲ್ಲ, ಬದಲಾಗಿ ಅಪಘಾತವನ್ನು ಕಂಡು ಶಾಕ್ಗೆ ಒಳಗಾಗಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಯಿತು. ಇದಾಗಿ ಕೇವಲ 4 ದಿನ ಕಳೆದಿದ್ದ ಹಾಗೆ ನಿನ್ನೆ ಪವಿತ್ರಾ ಜಯರಾಮ್ ಸ್ನೇಹಿತ ಚಂದ್ರಕಾಂತ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಪಘಾತದಲ್ಲಿ ಚಂದ್ರಕಾಂತ್ ಮೈಮೇಲೆ ಗಾಯಗಳನ್ನು ನೋಡಿ ಶಾಕ್ಗೆ ಒಳಗಾದಂತಹ ಪವಿತ್ರಾ ಜಯರಾಮ್ ಸ್ಥಳದಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಕಾರು ಅಪಘಾತಕ್ಕೂ ಮುನ್ನ ಪವಿತ್ರಾ ಜಯರಾಮ್ 2 ದಿನಗಳಲ್ಲಿ ನನ್ನ ಬರ್ಡೇ ಇದೆ, ಹೀಗಾಗಿ ನೀನು ನನ್ನ ಜೊತೆಯಲ್ಲಿ ಇರಲೇಬೇಕು ಅಂತ ಚಂದ್ರಕಾಂತ್ ಅವರಿಗೆ ಹೇಳಿದ್ರಂತೆ. ನಟಿ ಪವಿತ್ರಾ ಸಾವಿನ ನಂತರದಲ್ಲಿ ಚಂದ್ರಕಾಂತ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. 2 ದಿನಗಳಲ್ಲಿ ನಿನ್ನ ಬಳಿಗೆ ನಾನು ಬರ್ತೀನಿ ಅಂತ ಹೇಳ್ಕೊಂಡಿದ್ರು. ನಿನ್ನೆ ಪವಿತ್ರಾ ಜಯರಾಮ್ ಜನ್ಮದಿನದಂದೇ ಚಂದ್ರಕಾಂತ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಇಬ್ಬರು ಪರಸ್ಪರ ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾ ಇದ್ರು. ಪವಿತ್ರಾ ಅವರನ್ನು ಬಿಟ್ಟು ಇರೋದಕ್ಕೆ ಆಗದಂತಹ ಚಂದ್ರಕಾಂತ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸಾವಿನಲ್ಲೂ ಒಂದಾದಂತಹ ಈ ಇಬ್ಬರ ಪ್ರೀತಿಯನ್ನು ನೋಡಿ ಇಬ್ಬರದ್ದು ಅಮರ ಪ್ರೇಮ ಅನ್ನುವ ರೀತಿಯಲ್ಲಿ ಜನ ಮಾತನಾಡಿಕೊಳ್ತಿದ್ದಾರೆ. ಆದರೆ ಸ್ವತಃ ಮೃತಪಟ್ಟಂತಹ ಚಂದ್ರಕಾಂತ್ ಅವರ ತಾಯಿಯೇ ಬೇರೆಯದ್ದೇ ನೋವಿನ ಸಂಗತಿಯನ್ನು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಮೂಲಕವಾಗಿ ಚಂದ್ರಕಾಂತ್ ಸಾವಿನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಚಂದ್ರಕಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿಯ ಬೆನ್ನಲ್ಲೇ ಆತನಿಗೆ ಈಗಾಗಲೇ ಒಂದು ಮದುವೆ ಆಗಿದೆ ಅನ್ನುವ ವಿಚಾರವೂ ಸಹ ಬಯಲಾಗಿದೆ. ಇದೀಗ ಆತನ ತಾಯಿ ಹಾಗೆ ಆತನ ಪತ್ನಿ ಚಂದ್ರಕಾಂತ್ ಸಾವಿಗೆ ನಿಜವಾದ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಏನಾಗಿತ್ತು, ಏನಿದು ಸುದ್ದಿ? ಆ ಬಗ್ಗೆ ಒಂದು ಸ್ಟೋರಿ ಇದೆ, ಕೇಳಿ. ವೀಕ್ಷಕರೇ, ನಟಿ ಪವಿತ್ರಾ ಜಯರಾಮ್ ಬಗ್ಗೆ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ. ಕನ್ನಡ ಕಿರುತೆರೆಯಲ್ಲೂ ಸಹ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ, ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ತೆಲುಗಿನ ಕಿರುತೆರೆಯಲ್ಲೂ ಮಿಂಚಿದ್ದಾರೆ, ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಪವಿತ್ರಾ ಜಯರಾಮ್ ಅವರ ಪತಿ ಚಂದ್ರಕಾಂತ್ ಅಂತಲೇ ಸುದ್ದಿ ಆಗ್ತಾ ಇದೆ. ಆದರೆ ಪವಿತ್ರಾ ಜಯರಾಮ್ ಅವರಿಗೆ ಕಳೆದ 20 ವರ್ಷಗಳ ಹಿಂದೆಯೇ ಮದುವೆ ಆಗಿದೆ. ಶಿವಕುಮಾರ್ ಅನ್ನುವವರ ಜೊತೆಗೆ ಮದುವೆ ಆಗಿದೆ. ಅವರಿಗೆ 2 ಮಕ್ಕಳು ಸಹ ಇದ್ದಾರೆ. ಆದರೆ ನಟಿ ಪವಿತ್ರಾ ಅವರು ಗಂಡನಿಂದ ದೂರವಾಗಿ ಮಕ್ಕಳ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಕಿರುತೆರೆಯಲ್ಲಿ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅದರಲ್ಲಿ ಬ್ಯುಸಿಯಾಗಿದ್ದರು. ಮತ್ತೊಂದು ಕಡೆ ನಟಿ ಪವಿತ್ರಾ ಅವರ ಕಾರು ಅಪಘಾತದ ಸಂದರ್ಭದಲ್ಲಿ ಜೊತೆಗಿದ್ದಂತಹ ಚಂದ್ರಕಾಂತ್ ಅವರಿಗೂ ಸಹ ಈಗಾಗಲೇ ಮದುವೆ ಆಗಿದೆ. 2004ರಲ್ಲಿ ಕಿರುತೆರೆಗೂ ಕಾಲಿಡುವ ಮುನ್ನವೇ ಚಂದ್ರಕಾಂತ್ ಅವರಿಗೆ ಶಿಲ್ಪಾ ಅನ್ನುವ ಹುಡುಗಿಯ ಪರಿಚಯವಾಗುತ್ತೆ. ಅಲ್ಲಿಂದ ಅವರಿಬ್ಬರು ಪ್ರೀತಿಸ್ತಾ ಇದ್ರು. ಸುಮಾರು 10 ವರ್ಷಗಳ ಕಾಲ ಪ್ರೀತಿಸಿ 2015ರಲ್ಲಿ ಮದುವೆ ಆಗ್ತಾರೆ. ಇವರಿಬ್ಬರ ದಾಂಪತ್ಯ ಜೀವನ ಬಹಳ ಚೆನ್ನಾಗಿತ್ತು. ಸಹಜವಾಗಿ ಎಲ್ಲರ ಕುಟುಂಬದಲ್ಲಿ ಬರುವಂತೆ ಸಣ್ಣ ಪುಟ್ಟ ಮನಸ್ತಾಪಗಳು ಇತ್ತು. ಇನ್ನು ದಂಪತಿಗಳಿಗೆ 2 ಮಕ್ಕಳು ಕೂಡ ಇದ್ದಾರೆ, ಒಂದು ಗಂಡು ಹಾಗೆ ಹೆಣ್ಣು. ಆದರೆ ಶಿಲ್ಪಾ ಬಾಳಲ್ಲಿ ಬಿರುಗಾಳಿ ಎದ್ದಿದ್ದು ಕೊರೋನಾ ಸಂದರ್ಭದಲ್ಲಿ. 2020ರಲ್ಲಿ ಕೊರೋನಾ ಸಮಯದಲ್ಲಿ ತ್ರಿನಯನಿ ಅನ್ನುವ ಧಾರಾವಾಹಿ ಶುರುವಾಗುತ್ತೆ. ಇದು ತೆಲುಗು ಧಾರಾವಾಹಿ. ಆನಂತರದಲ್ಲಿ ಇದನ್ನು ಕನ್ನಡಕ್ಕೂ ಕೂಡ ಅನುವಾದ ಮಾಡಿ ಪ್ರಸಾರವನ್ನು ಮಾಡಲಾಗ್ತಾ ಇತ್ತು. ಈ ಒಂದು ಸೀರಿಯಲ್ನಲ್ಲಿ ಚಂದ್ರಕಾಂತ್ ಹಾಗೆ ಪವಿತ್ರಾ ಜಯರಾಮ್ ಇಬ್ಬರಿಗೂ ಅವಕಾಶ ಸಿಗುತ್ತೆ. ಆ ಮೂಲಕವಾಗಿ ಇಬ್ಬರಿಗೂ ಪರಿಚಯ ಆಗುತ್ತೆ. ಇಬ್ಬರೂ ಕೂಡ ಅದ್ಭುತವಾದ ನಟನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಧಾರಾವಾಹಿ ಪ್ರಿಯರು ಕೂಡ ಅವರಿಬ್ಬರನ್ನ ಬಹಳಾನೇ ಇಷ್ಟಪಡ್ತಾ ಇದ್ರು. ಅವರಿಬ್ಬರು ಜೀವ ತುಂಬಿದ ಪಾತ್ರವನ್ನ ಮನಸಾರೆ ಇಷ್ಟಪಟ್ಟಿದ್ರು. ಆದರೆ ಬರುತ್ತಾ ಆ ಒಂದು ಪರಿಚಯ ಆಗೇ ಇರೋದಿಲ್ಲ. ನಂತರ ಸ್ನೇಹವಾಗುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿದೆ. ಪರಸ್ಪರ ಒಬ್ಬರಿಗೊಬ್ಬರು ಕೇರ್ ಮಾಡ್ಕೊಳ್ತಾ, ಪರಸ್ಪರ ಗಿಫ್ಟ್ಗಳನ್ನು ಕೊಡ್ತಾ, ಈ ರೀತಿಯಾಗಿ ಅವರಿಬ್ಬರ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಒಂದಾದ ಮೇಲೆ ಒಂದರಂತೆ ಪ್ರಾಜೆಕ್ಟ್ಗಳಲ್ಲೂ ಸಹ ಜೊತೆಯಾಗಿ ಕಾಣಿಸಿಕೊಳ್ತಾರೆ. ಹಲವಾರು ಧಾರಾವಾಹಿಗಳಲ್ಲಿ ಇಬ್ಬರು ಜೊತೆಯಾಗಿ ನಟಿಸಿದ್ದಾರೆ. ಇಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಬಾಂಧವ್ಯ ಮೂಡುತ್ತೆ ಅಂತ ಹೇಳಿದ್ರೆ, ಮದುವೆ ಆಗಿಲ್ಲ ಅನ್ನೋದನ್ನು ಬಿಟ್ಟರೆ ಗಂಡ ಹೆಂಡತಿಯ ರೀತಿಯಲ್ಲೇ ಸಹಜೀವನವನ್ನು ನಡೆಸ್ತಿರ್ತಾರೆ. ಇನ್ನು ಇವರಿಬ್ಬರು ಜೊತೆಯಾಗಿ ಒಂದು ಕಾರನ್ನು ಖರೀದಿ ಮಾಡಿದ್ರು. ಜೊತೆಗೆ ಹೈದರಾಬಾದ್ನಲ್ಲಿ ಫ್ಲ್ಯಾಟ್ ಒಂದನ್ನು ಖರೀದಿ ಮಾಡಿದ್ರು. ಇದೇ ಫ್ಲ್ಯಾಟ್ನಲ್ಲಿ ಈಗ ಚಂದ್ರಕಾಂತ್ ನೇಣಿಗೆ ಶರಣಾಗಿರುವಂಥದ್ದು. ಇಬ್ಬರ ಸಂಬಂಧ ಕದ್ದು ಮುಚ್ಚಿ ಏನೂ ಇರಲಿಲ್ಲ. ಬಹಿರಂಗವಾಗಿ ಸಂದರ್ಶನಗಳಲ್ಲೂ ಕೂಡ ಹೇಳಿಕೊಳ್ತಾ ಇದ್ರು. ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಅವರೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನಾವಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದೇವೆ, ಸಹಜೀವನವನ್ನು ಕೂಡ ನಡೆಸ್ತಿದ್ದೇವೆ, ಪ್ರೀತಿ ಕೂಡ ಮಾಡ್ತಿದ್ದೇವೆ, ಸದ್ಯದಲ್ಲೇ ಮದುವೆ ಕೂಡ ಆಗ್ತೀವಿ ಅನ್ನುವಂತಹ ಮಾತನ್ನು ಸಾಕಷ್ಟು ಬಾರಿ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಇಬ್ಬರು ಕಳೆದ 4 ವರ್ಷಗಳಿಂದ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದರು. ಸದ್ಯ ಈ ಇಬ್ಬರ ನಡುವಿನ ಬಾಂಧವ್ಯದ ಬಗ್ಗೆ, ಆ ಒಂದು ರಿಲೇಷನ್ಶಿಪ್ ಬಗ್ಗೆ, ಅಮರ ಪ್ರೇಮದ ಬಗ್ಗೆ ಜನ ಮಾತನಾಡಿಕೊಳ್ತಿದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಇದೇ ರೀತಿಯಾಗಿ ಸುದ್ದಿ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಚಂದ್ರಕಾಂತ್ ಅವರ ತಾಯಿ ಹಾಗೆ ಪತ್ನಿ ಈ ಇಬ್ಬರ ಗೋಳಾಟವನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ.
ಒಂದು ಕಡೆ ಮಗನನ್ನು ಕಳೆದುಕೊಂಡಂತಹ ತಾಯಿ ದುಃಖದಲ್ಲಿ ಕಣ್ಣೀರಿಡ್ತಾ ಇದ್ರೆ, ಮತ್ತೊಂದು ಕಡೆ ಕಳೆದ 5 ವರ್ಷಗಳಿಂದ ಪವಿತ್ರ ಜಯರಾಮ್ ಅವರಿಂದಾಗಿ ಗಂಡನಿಂದ ದೂರವಿದ್ದಂತಹ ಪತ್ನಿ ಶಿಲ್ಪಾಳಿಗೆ ಗಂಡನ ಆತ್ಮಹತ್ಯೆಯ ಸುದ್ದಿಯನ್ನು ಕೇಳಿ ಬರಸಿಡಿಲು ಬಡಿದಂತಾಗಿದೆ. ಸುಖಮಯ ದಾಂಪತ್ಯ ಜೀವನವನ್ನು ಸಾಗಿಸ್ತಿದ್ದಂತಹ ಶಿಲ್ಪಾ ಚಂದ್ರಕಾಂತ್ ಬಾಳಲ್ಲಿ ನಟಿ ಪವಿತ್ರ ಜಯರಾಮ್ ಎಂಟ್ರಿ ಬಿರುಗಾಳಿಯನ್ನು ಎಬ್ಬಿಸಿತ್ತು. ಕೊರೋನಾ ಸಂದರ್ಭದಲ್ಲಿ ನಟಿ ಪವಿತ್ರ ಪರಿಚಯ ಆಗ್ತಿದ್ದ ಹಾಗೆ ಚಂದ್ರಕಾಂತ್ ನಡವಳಿಕೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ನಟಿ ಪವಿತ್ರ ಮೋಹದಲ್ಲಿ ಚಂದ್ರಕಾಂತ್ ಬಿದ್ದಿದ್ದ ಅಂತ ಹೇಳಿದ್ರೆ, ಬರಬರುತ್ತಾ ಆತ ಪತ್ನಿ ಶಿಲ್ಪಾಳಿಂದ ಸಂಪೂರ್ಣವಾಗಿ ದೂರವಾಗಿದ್ದ. ಅಷ್ಟೇ ಅಲ್ಲ, ತನ್ನ 2 ಮಕ್ಕಳನ್ನೂ ಸಹ ಆತ ಮರೆತೇ ಹೋಗಿದ್ದ. ಇನ್ನು ಇದೇ ಚಂದ್ರಕಾಂತ್ ಪತ್ನಿ ಶಿಲ್ಪಾಳಿಂದ ದೂರವಾಗುವುದಕ್ಕೆ ಆಕೆಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದ್ದಾನೆ. ಅಷ್ಟೇ ಅಲ್ಲ, ಪವಿತ್ರ ಜಯರಾಮ್ ಜೊತೆಗೆ ಒಂದಷ್ಟು ರೀಲ್ಸ್ಗಳನ್ನು ಮಾಡಿ ಅದನ್ನು ಪತ್ನಿಗೆ ಕಳುಹಿಸಿ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದ. ಇನ್ನು ಚಂದ್ರಕಾಂತ್ ತಾಯಿ ಕೂಡ ಇದೇ ನೋವಿನ ಮಾತುಗಳನ್ನು ಆಡ್ತಿದ್ದಾರೆ. ನಟಿ ಪವಿತ್ರ ಪರಿಚಯವಾದ ನಂತರದಲ್ಲಿ ಆತ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಮಕ್ಕಳನ್ನು ನೋಡೋದಕ್ಕೂ ಸಹ ಆತ ಬರ್ತಾ ಇರಲಿಲ್ಲ. ನಾವು ಆತನ ಜೊತೆಗೆ ಸರಿಯಾಗಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅಂತ ಮಗನನ್ನು ಕಳೆದುಕೊಂಡ ನೋವಲ್ಲಿ ಕಣ್ಣೀರಿಟ್ಟು ಗೋಳಾಡ್ತಿದ್ದಾರೆ. ನನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪವಿತ್ರ ಜಯರಾಮ್ ಕಾರಣ ಅಂತ ಆರೋಪವನ್ನು ಮಾಡಿದ್ದಾರೆ. ಮಗನನ್ನು ಮತ್ತೆ ಮರಳಿ ಮನೆಗೆ ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಅವರು ಪಟ್ಟಿದ್ದಾರೆ. ಮತ್ತೊಂದು ಕಡೆ ಚಂದ್ರಕಾಂತ್ ಪತ್ನಿ ಸಹ ಪವಿತ್ರ ಜಯರಾಮ್ ಬಲೆಯಿಂದ ಆತನನ್ನು ಬಿಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಬಗ್ಗೆ ಅವರು ಮಹಿಳಾ ಆಯೋಗಕ್ಕೆ ದೂರನ್ನು ಸಹ ನೀಡಿದ್ದಾರೆ. ಆದರೆ ಅದ್ಯಾವುದು ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಸ್ವತಃ ಚಂದ್ರು ಪತ್ನಿ ಶಿಲ್ಪಾ ಇಂಚು ಇಂಚಾಗಿ ಮಾಹಿತಿ ಕೊಡ್ತಾ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. 2004ರಿಂದ ಚಂದ್ರಕಾಂತ್ ಹಾಗೆ ನಾನು ಪ್ರೀತಿ ಮಾಡ್ತಾ ಇದ್ವಿ. 2015ರಲ್ಲಿ ನಾವು ಮದುವೆ ಆದ್ವಿ. ಈ ಮದುವೆಗೆ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಿರಲಿಲ್ಲ. ಚಂದ್ರಕಾಂತ್ ನನ್ನ ಜೀವನ ಸರ್ವಸ್ವ ಅಂತೇಳಿ ಮದುವೆ ಆದೆ. ದೂರಿಯಾಗಿ ಮದುವೆಯನ್ನು ಮಾಡಿಕೊಟ್ರು. ನನಗೆ ಏನೇ ಸಮಸ್ಯೆ ಬಂದರೂ ಅದನ್ನು ನಾನು ಮನೆಯವರ ಬಳಿ ಹೇಳಿಕೊಳ್ತಾ ಇರಲಿಲ್ಲ. ನನ್ನ ಗಂಡ ಬಂದರೂ ಬರದೇ ಇದ್ದರೂ ಕೂಡ ನಾನು ನನ್ನ ಮಕ್ಕಳನ್ನು ಸಾಕಿದ್ದೇನೆ. ಮೊದಲು ನಾನು HR ಆಗಿ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ ಅದನ್ನೂ ಬಿಟ್ಟಿದ್ದೇನೆ. 5 ವರ್ಷದಿಂದ ನಾನು ನನ್ನ ಗಂಡನ ನಡುವೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಪವಿತ್ರ ಜಯರಾಮ್ ನನ್ನ ಗಂಡ ರಿಲೇಷನ್ಶಿಪ್ನಲ್ಲಿ ಇದ್ದಂತಹ ವಿಷಯ ನನಗೆ ಗೊತ್ತಾಗಿತ್ತು. ಅಲ್ಲಿಂದ ಚಂದ್ರಕಾಂತ್ ನನಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು, ಕುಡಿದು ಬರ್ತಾ ಇದ್ರು, ಮನೆಯಲ್ಲಿ ಏನು ಮಾಡಿದ್ರು ಬೈತಾ ಇದ್ರು. ಇನ್ನು ಮನೆಗೆ ಬಂದ ಮೇಲೂ ಸಹ ಪವಿತ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ರು. ನನ್ನ ಜೊತೆ ಇರುವಂತಹ ಸಂದರ್ಭದಲ್ಲೂ ಸಹ ಪವಿತ್ರ ಫೋಟೋ ನೋಡಿಕೊಂಡು ಇರ್ತಾ ಇದ್ರು. ಪವಿತ್ರಾಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ಯಾರು ಅನ್ನ ಹಾಕೋಕ್ಕೂ ಗತಿ ಇಲ್ಲ ಅನ್ನುವಂತೆ ಚಂದ್ರಕಾಂತ್ ಸುಳ್ಳನ್ನು ಹೇಳ್ತಿದ್ರು ಅಂತ ಚಂದ್ರು ನಿಜವಾದ ಪತ್ನಿ ಶಿಲ್ಪಾ ತಮ್ಮ ನೋವನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಲಾಕ್ಡೌನ್ ಶುರುವಾದಾಗಿನಿಂದ ಚಂದ್ರಕಾಂತ್ ಪವಿತ್ರ ಒಟ್ಟಿಗೆ ಇರಲು ಶುರು ಮಾಡಿದ್ರು. ಅಲ್ಲಿಂದ ಚಂದ್ರಕಾಂತ್ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ರು. ನನ್ನ ನೋಡಿ ಅಸಭ್ಯವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಾನು ಯಾರನ್ನೋ ನೋಡಿ ಅಣ್ಣ ಅಂತ ಕರೆದು ಮಾತನಾಡಿದಂತಹ ಸಂದರ್ಭದಲ್ಲೂ ಸಹ ಚಂದ್ರಕಾಂತ್ ಅದನ್ನು ನೋಡಿ ನಮ್ಮಿಬ್ಬರಿಗೂ ಸಂಬಂಧ ಇದೆಯಾ ಅಂತ ಕೇಳ್ತಾ ಇದ್ರು. ನಿಜಕ್ಕೂ ಆತ ಸ್ಯಾಡಿಸ್ಟ್ ರೀತಿಯಲ್ಲಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ದ ಅಂತ ಶಿಲ್ಪಾ ತನ್ನ ಕಣ್ಣೀರಿನ ಕಥೆಯನ್ನು ಹೇಳಿದ್ದಾರೆ. ಇನ್ನು ಪವಿತ್ರ ಚಂದು ಇಬ್ಬರು ಸೇರಿಕೊಂಡು ರೀಲ್ಸ್ ಮಾಡಿ ಅದನ್ನು ನನಗೆ ಕಳುಹಿಸಿ ನೋವನ್ನು ಕೊಡ್ತಾ ಇದ್ರು. ಸಾಕಷ್ಟು ಸಲ ನಾನು ನನ್ನ ಗಂಡನ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಾಗ ಅವರು ಅದನ್ನು ಡಿಲೀಟ್ ಮಾಡ್ತಾ ಇದ್ರು. ನಾನು ಅವರ ಪತ್ನಿ ಅಂತ ಎಲ್ಲಿಯೂ ಚಂದ್ರಕಾಂತ್ ರಿವೀಲ್ ಮಾಡಿಲ್ಲ. ಇದಕ್ಕಾಗಿ ನಾನು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದೆ. ನನ್ನ ಗಂಡ ಪವಿತ್ರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಪವಿತ್ರ ಮಕ್ಕಳಿಗೂ ಸಹ ನಾನು ಫೋನ್ ಮಾಡಿದ್ದೆ. ಏನಿದು ವಿಚಾರ ಅಂತ ಕೇಳಿದಾಗ ಅವರಿಬ್ಬರು ಖುಷಿಯಲ್ಲಿದ್ದಾರೆ, ಹಾಗೆ ಇರೋದಕ್ಕೆ ಬಿಡಿ ಅಂತ ಪವಿತ್ರ ಮಕ್ಕಳು ಹೇಳಿದ್ದಾರೆ ಅನ್ನೋದಾಗಿ ಶಿಲ್ಪಾ ಹೇಳಿದ್ದಾರೆ. ಇನ್ನು ನಟಿ ಪವಿತ್ರ ಹಾಗೆ ಚಂದ್ರಕಾಂತ್ ಇಬ್ಬರು ಬೆಡ್ರೂಮ್ನಲ್ಲಿ ಇರ್ತಾ ಇದ್ದಂತಹ ವಿಷಯವನ್ನು ಸಹ ಚಂದ್ರು ಪತ್ನಿ ಶಿಲ್ಪಾ ಪವಿತ್ರ ಮಗನಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ನಾನು ನನ್ನ ಗಂಡ ಬಹಳ ಚೆನ್ನಾಗಿದ್ವಿ, ಆದರೆ ಪವಿತ್ರ ಬಂದ ಮೇಲೆ ಎಲ್ಲವೂ ಹಾಳಾಯಿತು. ನನಗೆ 4 ವರ್ಷದ ಒಂದು ಮಗು, 8 ವರ್ಷದ ಒಂದು ಮಗು ಇದೆ. ಮೊದಲೆಲ್ಲ ಚಂದು ಮಕ್ಕಳನ್ನು ನೋಡದೆ ಇರ್ತಾ ಇರಲಿಲ್ಲ. ಚಂದ್ರಕಾಂತ್ ಜೀವನಕ್ಕೆ ಪವಿತ್ರ ಬಂದ ಮೇಲೆ ಅವರು ಮನೆಗೆ ಬರೋದೇ ಅಪರೂಪ ಆಗಿತ್ತು. ಇನ್ನು ನಟಿ ಪವಿತ್ರ ಅವರು ಸಾಯುವ 4 ದಿನಗಳ ಮುಂಚೆ ಚಂದ್ರಕಾಂತ್ ಜೊತೆಯಲ್ಲಿ ಊಟಿಗೆ ಹೋಗಿದ್ರು. ಅಲ್ಲಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ರು ಅಂತ ಶಿಲ್ಪಾ ಹೇಳಿದ್ದಾರೆ. ಇಷ್ಟೆಲ್ಲ ಆದ ನಂತರದಲ್ಲಿಯೂ ಚಂದ್ರಕಾಂತ್ ಪತ್ನಿ ಪತಿಗೆ ಕರೆ ಮಾಡಿ ಪವಿತ್ರ ಸಾವಿನ ನಂತರದಲ್ಲಿ ಸಾಂತ್ವನವನ್ನು ಹೇಳಿದ್ದಾರೆ. ಆತನನ್ನು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳಿಗೋಸ್ಕರವಾಗಿ ಗಂಡನನ್ನು ಮತ್ತೆ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆಗಿದ್ದು ಆಗಿ ಹೋಯಿತು, ನಾವು ಚೆನ್ನಾಗಿರೋಣ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಚಂದ್ರಕಾಂತ್ ಮಾತ್ರ ನನಗೆ ಈಗ ಬರೋದಕ್ಕೆ ಸಾಧ್ಯವಾಗೋದಿಲ್ಲ, ನನಗೆ ಒಂದಷ್ಟು ಕಾಲ ಸಮಯಾವಕಾಶ ಬೇಕು ಅಂತ ಹೇಳಿದ್ದಾರೆ.
ಇದಾದ ನಂತರದಲ್ಲಿ ಪವಿ ಇನ್ನೆರಡು ದಿನ ನಾನು ಬರ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚಂದ್ರು ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಅದನ್ನು ನೋಡಿದಂತಹ ಪತ್ನಿ ಶಿಲ್ಪಾ ಮತ್ತೆ ಚಂದ್ರುಗೆ ಕರೆ ಮಾಡಿದ್ದಾರೆ. ನಾನು ಹಳೆ ವಿಚಾರವನ್ನು ತೆಗೆಯೋದಿಲ್ಲ, ಎಷ್ಟು ಬೇಕಿದ್ರೂ ಸಮಯವನ್ನು ತಗೊಳ್ಳಿ, ನಿಮ್ಮ ಮುಂದೆ ನಾನು ಬರೋದಿಲ್ಲ, ಆರಾಮಾಗಿರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗೆ ಚಂದ್ರು ಪತ್ನಿ ಶಿಲ್ಪಾ ಮಕ್ಕಳಿಗೆ ತಂದೆ ಇಲ್ಲ ಅನ್ನುವಂತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆತನನ್ನು ಮರಳಿ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅದು ಫಲಪ್ರದವಾಗಿಲ್ಲ. ಇನ್ನು ಆಕೆ ತವರು ಮನೆಯಿಂದ ಮನೆಗೆ ಬಾ ಅಂತ ಸಾಕಷ್ಟು ಬಾರಿ ಹೇಳಿದಂತಹ ಸಂದರ್ಭದಲ್ಲೂ ಆಕೆ ಗಂಡನ ಮನೆಯನ್ನು ಬಿಟ್ಟು ಹೋಗಿಲ್ಲ. ಒಂದು ದಿನವೂ ಚಂದ್ರಕಾಂತ್ ಆ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ನಿಂತು ಶಾಲೆಯಲ್ಲಿ ಸಹಿಯನ್ನು ಕೂಡ ಹಾಕಿಲ್ಲ. ಎಷ್ಟೇ ಕಷ್ಟವಿದ್ದರೂ ಆಕೆ ಎಲ್ಲವನ್ನ ಎದುರಿಸಿದ್ದಾಳೆ. ಆದರೆ ಈಗ ಆಕೆಯ ಕಷ್ಟಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಇನ್ನು ಚಂದ್ರು ಪತ್ನಿ ಶಿಲ್ಪಾ ಮತ್ತಷ್ಟು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಪವಿತ್ರಾಗೆ ಚಂದು 6ನೇಯವನು, ನೀವು ಹೆದರಬೇಡಿ, ಅವರು ಬಂದೇ ಬರ್ತಾರೆ ಅಂತ ಅನೇಕರು ನನಗೆ ಹೇಳಿದರು. ಆದರೆ ಆ ರೀತಿ ಕ್ಯಾರೆಕ್ಟರ್ ಇರುವವಳಿಗೆ ನನ್ನ ಗಂಡ ಅವನ ಪ್ರಾಣವನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳಿಗೆ ತಂದೆ ಇಲ್ಲದಂತಾಗಿದೆ. ಈ ಸಂದರ್ಭದಲ್ಲಿ ನಾನೇನು ಮಾಡಬೇಕು ಅನ್ನುವಂತೆ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ನಾನು ನನ್ನ ಅತ್ತೆ ನಿಜಕ್ಕೂ ಅಕ್ಷರಶಃ ತಾಯಿ ಮಗಳ ಥರ ಇದ್ದೇವೆ. ಪವಿಗೆ ಆರೋಗ್ಯ ಸಮಸ್ಯೆ ಇದೆ, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಚಂದ್ರು ಹೇಳ್ತಾ ಇದ್ರು. ಪವಿತ್ರಾಗೂ ಚಂದ್ರಕಾಂತ್ಗೂ ಸಿಕ್ಕಾಪಟ್ಟೆ ವಯಸ್ಸಿನ ಅಂತರ ಇದೆ. ನಾನು ಅವರಿಬ್ಬರು ಸ್ನೇಹಿತರು ಅಂತ ಮೊದಲು ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಅವರಿಬ್ಬರ ಸಂಬಂಧ ಏನು ಅಂತ ಗೊತ್ತಾಗದೆ ನನಗೆ ಅನ್ಯಾಯ ಮಾಡಿ ಚಂದ್ರಕಾಂತ್ ಹೋಗಿದ್ದಾರೆ ಅಂತ ಶಿಲ್ಪಾ ಕಣ್ಣೀರಿಟ್ಟು ಗೋಳಾಡ್ತಿದ್ದಾರೆ. ಇದಿಷ್ಟು ನಟ ಚಂದ್ರು ಸಾವಿನ ಕುರಿತಾಗಿ. ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.